ಸ್ಥಾಪಿಸಿ ಅಂತ ಇದೆ. ಕೆಲವು ಧರ್ಮಗಳನ್ನು ಸ್ಥಾಪಿಸಿ ಅಂದರೆ ಸತ್ಯ, ಧರ್ಮ, ನ್ಯಾಯ, ನೀತಿಯ ರೀತಿಯಲ್ಲಿ ಹೋಗ್ಬೇಕಂತಂದು. ಆಮೇಲೆ ಇಲ್ಲಿ ಇನ್ನೊಂದು ಏನು ಹೇಳಿದರು ಅಂದರೆ ಹಲವಾರು ಕಾಲಜ್ಞಾನಿಗಳು ಯಾರೆಲ್ಲ ತಿಳ್ಕೊಂಡಿದಾರಲ್ಲ ಅವರು ಹೇಳಿದಂಥ ಏನಪ್ಪ ನುಡಿಗಳಂದರೆ, ಈ ವೀರಬ್ರಹ್ಮೇಂದ್ರ ಸ್ವಾಮಿಯವರ ಕಾಲಜ್ಞಾನ ಯಾರ ಜನರಿಗೆ ಹಂಚಿಬಿಟ್ಟು ಪಾನ್ಕಾನು ಹಂಚ್ತಾರೋ ಅವ್ರಿಗೆ ಒಲಿತೀನಿ ಅಂತ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದಾರಂತೆ. ಉಚಿತವಾಗೇ ಕೊಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಇಂಥ ಪುಣ್ಯ ಕಥೆಗಳನ್ನೆಲ್ಲ ನಾನು ಕೆಲವೊಂದನ್ನು ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ. ಕೆಲವೊಂದು ಮಾತ್ರ ಇಂಥ ಮಾಹಿತಿಗಳನ್ನ ನಾನು ಕೊಡಲೇಬೇಕಾಗಿತ್ತು, ಅದನ್ನು ಕೊಟ್ಟಿದ್ದೀನಿ. ಇನ್ನೂ ನಂಗೆ ಸಾಧ್ಯ ಆದರೆ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ನಿಮಗೆಲ್ಲದೂ ಒಳ್ಳೆಯದಾಗಲಿ. ಎಲ್ಲರೂ ಸಾಧ್ಯವಾದಷ್ಟು ನಿಮ್ಮ ಮನೆ ದೇವರು ಕುಲದೇವ ಅಂದರೆ ಗಂಡು ದೇವರು, ಕುಲದೇವಿ ಅಂದರೆ ಸ್ತ್ರೀ ದೇವರನ್ನ ಆರಾಧನೆ ಮಾಡ್ಕೊತಾ ಇರ್ರಿ. ನಿಮ್ಮ ಮನೆಯಲ್ಲೆಲ್ಲ ಓಂ ಅಥವಾ ವರಾಹಸ್ವಾಮಿ ಅಥವಾ ನಿಮ್ಮ ಮನೆ ದೇವರು ಕುಲದೇವರದ್ದು ಧ್ವಜನ ಹಾರಿಸ್ಕೊಳ್ಳಿ. ವೀರಬ್ರಹ್ಮೇಂದ್ರ ಸ್ವಾಮಿಯವರನ್ನು ಗುರು ವೀರಬ್ರಹ್ಮೇಂದ್ರ ಸ್ವಾಮಿ, ಗುರು ದತ್ತಾತ್ರೇಯರು, ಗುರು ರಾಘವೇಂದ್ರ ಸ್ವಾಮಿಯವ್ರನ್ನ ಆರಾಧನೆ ಮಾಡ್ತಾಯಿರ್ರಿ. ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಜೊತೆಗೆ ಬಾಲತ್ರಿಪುರ ಸುಂದರಿ ಮಾತಾ, ಶಾರಿಕಾ ಮಾತಾನೂ ಆರಾಧನೆ ಮಾಡ್ತಾಯಿರ್ರಿ. ಎಲ್ಲ ನಿಮಗೆ ಒಳ್ಳೆಯದಾಗುತ್ತೆ. ಮೊದಲು ಗಣೇಶ, ಅದಾದಮೇಲೆ ಬಳಿಕ ಸುಬ್ರಹ್ಮಣ್ಯ ಇವ್ರನ್ನೆಲ್ಲ ಆರಾಧನೆ ಮಾಡ್ತಾಯಿರ್ರಿ. ಗುರು ದತ್ತಾತ್ರೇಯರನ್ನ, ಗುರು ರಾಘವೇಂದ್ರ ಸ್ವಾಮಿಯವ್ರನ್ನ. ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಶುಭ ಕಾಲ ಇರಲಿ. ನಿಮಗೆ ಸದಾ ಯಾವಾಗಲೂ ಒಳ್ಳೆಯದಾಗಲಿ. ವೀಕ್ಷಕರೇ, ಗೆಳೆಯರೇ, ಒಳ್ಳೆಯದಾಗಲಿ. ಜೈ ಕನ್ನಡಾಂಬೆ, ಜೈ ಭುವನೇಶ್ವರಿ.